Welcome to Indian railway station. Now, while waiting for my train, we might take a look at the surroundings. There is so much garbage, and I would like to remind you that this is not a dumping ground. This is a railway station in the nation's wealthiest city. So many people have moved here. Look at these houses. They're like on 3 different levels. There's so much garbage. Nobody is cleaning it. I wonder why the government doesn't do anything about it. Take a look at this bridge over there. The houses are built right next to it from where people walk. Some guys hanging around with some goats. Hello. So you see some animals here. ಭಾರತದ ಇತಿಹಾಸದ ಬಗ್ಗೆ, ಭಾರತೀಯ ಸಂಸ್ಕೃತಿಯ ಬಗ್ಗೆ ಹುಯೆನ್ ಸಾಂಗ್ ಅನ್ನೋರು ಪುಸ್ತಕವನ್ನ ಬರಿತಾ ಇದ್ರು. ಇತಿಹಾಸದಲ್ಲಿ ನಾವು ನೋಡ್ತಾ ಇದ್ವಿ. ಇವತ್ತು ವಿದೇಶಿ ಪ್ರವಾಸಿಗನೊಬ್ಬ ಭಾರತೀಯ ರೈಲ್ವೆ ನಿಲ್ದಾಣದಲ್ಲಿ ನಿಂತುಕೊಂಡು ಅಲ್ಲಿರುವಂತಹ ಕಸದ ರಾಶಿಯನ್ನು, ಕೊಳಕು ರಾಶಿಯನ್ನ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾರೆ ಅಂತಂದ್ರೆ ಭಾರತದ ಮರ್ಯಾದೆ ಯಾವ ಪರಿಸ್ಥಿತಿಗೆ ಹೋಯ್ತಲ್ಲ. ನಮ್ಮ ದೇಶದ ಪ್ರಧಾನ ಮಂತ್ರಿಗಳು ಇಸ್ರೇಲ್ಗೆ ಹೋಗ್ತಾರೆ. ಅಲ್ಲಿ ಏನೋ ಅವ್ರಿಗೆ ಸನ್ಮಾನ ಮಾಡ್ತಾರಂತೆ. ಅಲ್ಲಿ ಭಾರತ ಮದರ್ಲ್ಯಾಂಡ್, ಭಾರತ ಅಂತಂದ್ರೆ ಇಸ್ರೇಲ್ ಫಾದರ್ಲ್ಯಾಂಡ್ ಅಂತ ಹೇಳ್ತಾರೆ. ವಿದೇಶವನ್ನ ಸುತ್ತಕೊಂಡು ಸುಳ್ಳುಗಳನ್ನ ಹೇಳ್ಕೊಂಡು ಲಕ್ಷಾಂತರ ಕೋಟಿ ರೂಪಾಯಿಯನ್ನ ಪ್ರವಾಸಕ್ಕೆ ಖರ್ಚು ಮಾಡ್ಕೊಳ್ತಾ ಸ್ವಚ್ಛ ಭಾರತ್ ಅಭಿಯಾನ ಅಂತ ಮಾಡಿದ್ರಲ್ಲ. ಅಕ್ಟೋಬರ್ 2ನೇ ತಾರೀಕು ಗಾಂಧೀಜಿಯವರ ಕನ್ನಡಕವನ್ನ ಲೋಗೋ ಮಾಡಿ ಇಟ್ಟುಬಿಟ್ಟು ಸ್ವಚ್ಛ ಭಾರತ್ ಅಭಿಯಾನ ಅಂತ ಮಾಡಿ ಲಕ್ಷಾಂತರ ರೂಪಾಯಿ ಹಣವನ್ನ ಜಾಹೀರಾತುಗಳಿಗೆ ಖರ್ಚು ಮಾಡಿದ್ರಲ್ಲ. ವಿದೇಶಿ ಪ್ರವಾಸಿಗನೊಬ್ಬ ಭಾರತೀಯ ರೈಲ್ವೆ ನಿಲ್ದಾಣದಲ್ಲಿ ನಿಂತುಕೊಂಡು ರೈಲ್ವೆ ನಿಲ್ದಾಣದಲ್ಲಿರುವಂತ ಕಸವನ್ನ ತೋರಿಸಿ ವಿಡಿಯೋ ಮಾಡಿ ಹಾಕ್ತಾನಂತೆ. ಜಗತ್ತಿನ ಮುಂದೆ ಭಾರತ ಎಷ್ಟು ಕೊಳಕು ರಾಷ್ಟ್ರ ಅಂತ ತೋರಿಸ್ಕೊಂಡಂಗ ಆಗಿಲ್ವೇನ್ರಿ? ಈ ಪರಿಸ್ಥಿತಿಗೆ ನಾವು ತಂದಿಟ್ಕೊಂಡಿದ್ದೀವಲ್ರಿ ದೇಶವನ್ನ. ಈ ಪರಿಸ್ಥಿತಿಗೆ ವಿದೇಶಿಗರು ಭಾರತವನ್ನ ಹಾಡಿ ಹೊಗಳ್ತಾ ಇದ್ರಿ. ಒಂದು ಕಾಲದಲ್ಲಿ ಹಾಡಿ ಹೊಗಳ್ತಾ ಇದ್ರು. ಪುಸ್ತಕಗಳಲ್ಲಿ ಭಾರತೀಯರ ವರ್ಣನೆ ಇತ್ತು. ಯಾವ ಸ್ಥಿತಿಗೆ ಬಂದಿದ್ದಾರೆ ನಾವು? ಯಾವ ಸ್ಥಿತಿಗೆ ಬಂದಿದ್ದೀವಿ? 24x7 ನನ್ನ ಮಗದು ಕುತ್ಕೊಂಡು ಬೇಜಾರಾಗತ್ರಿ. ಈ ಪದಗಳನ್ನ ಬಳಕೆ ಮಾಡ್ಕೊಂಡ್ರೆ ಬೇಜಾರಾಗುತ್ತೆ. ಎಂತಹ ದೇಶವನ್ನ ಯಾವ ರೀತಿ ಹಾಳು ಮಾಡಾಕ್ಬಿಟ್ರಲ್ರಿ ಇವರೆಲ್ಲ ಸೇರ್ಕೊಂಡು. 24 ಗಂಟೆ ಸೋಷಿಯಲ್ ಮೀಡಿಯಾದಲ್ಲಿ ಕುತ್ಕೊಂಡು ಅಂಧಭಕ್ತಿಯನ್ನ ತೋರಿಸ್ಕೊಂಡ. ಏನು ಅವ್ರಿಗೆ ಸನ್ಮಾನ ಮಾಡು, ಇವ್ರಿಗೆ ಸನ್ಮಾನ ಮಾಡು, ಅವ್ರಿಗೆ ಹೋಗಳು, ಇವ್ರಿಗೆ ಹೋಗಳು, ಹಿಂದೂ ಮುಸ್ಲಿಂ ಅಂತ ಹೇಳ್ಕೊಂಡು ಎತ್ತು ಕಟ್ಕೊಂಡು ಈ ದೇಶದ ಮರ್ಯಾದೆಯನ್ನ ಹರಾಜಾಗ್ತಾ ಇದ್ದೀರಲ್ಲ. ಈ ದೇಶದ ಮರ್ಯಾದೆಯನ್ನ ಹರಾಜಾಗ್ತಾ ಇದ್ದೀರಲ್ರಿ. ವಿದೇಶಿಗನ ಹೇಳ್ತಾ ಇದ್ದಾನಲ್ರಿ. ವಿದೇಶಿಗನು ಜಗತ್ತಿನಾದ್ಯಂತ ವಿದೇಶಿಗನ ವಿಡಿಯೋ ನೋಡಿದಾಗ ಭಾರತವನ್ನ ನೋಡಿದ್ರೆ ನಾವು ಮಾತಾಡ್ತಿದ್ರೆ ಪಾಕಿಸ್ತಾನವನ್ನ ತೋರಿಸ್ತೀವಿ, ಮಾತಾಡ್ತಿದ್ರೆ ಅಫ್ಘಾನಿಸ್ತಾನವನ್ನ ತೋರಿಸ್ತೀವಿ. ನಮ್ಮ ಅಜಿತ್ ಹನುಮಕ್ಕನವರು ಅಫ್ಘಾನಿಸ್ತಾನ್ ತಾಲಿಬಾನ್ ಆಡಳಿತದ ಬಗ್ಗೆ ಏನೆಲ್ಲ ಸುದ್ದಿಗಳನ್ನ ಮಾಡಿದ್ರು. ತಾಲಿಬಾನ್ ಹಾಗೆ ಹೀಗೆ ಅಂತ ಸುದ್ದಿ ಮಾಡಿದ್ರು. ಎಷ್ಟು ಸುಳ್ಳು ಕಟ್ಟು ಕಥೆಗಳನ್ನ ಕಟ್ಟಿ ಇವತ್ತು ಭಾರತ ಈ ಪರಿಸ್ಥಿತಿಗೆ ಬಂದಿದೆ. ಎಷ್ಟು ಸ್ಯಾಟಲೈಟ್ ಚಾನೆಲ್ಗಳು ಆ ವಿದೇಶಿಗನು ಪ್ರಸಾರ ಮಾಡಿದ್ದಂತಹ ವಿಡಿಯೋವನ್ನ ಹಾಕಿ ಕೇಂದ್ರ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಎಷ್ಟು ಪತ್ರಕರ್ತರು ತರಾಟೆಗೆ ತೆಗೆದುಕೊಂಡಿದ್ದಾರೆ ನೋಡಿದ್ರ ನೀವು? ಆ ವಿಡಿಯೋ ಪ್ರಸಾರ ಆಗಿ ಹೆಚ್ಚು ಕಡಿಮೆ 1 ವಾರ ಆಗಿದೆ. 1 ವಾರದಿಂದ ನೋಡ್ತಾ ಇದ್ದೀವಿ. ಒಂದೇ ಒಂದು ಸ್ಯಾಟಲೈಟ್ ಚಾನೆಲ್ ಅದ್ರ ಬಗ್ಗೆ ಪ್ರಸಾರ ಮಾಡಿಲ್ಲ ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ ನೀವು. ಇವೆಲ್ಲ ಎಷ್ಟು ಮಾರ್ಕೊಂಡಿದ್ದಾರೆ ಮಾಧ್ಯಮಗಳು ಅಂತ ಹೇಳ್ಬಿಟ್ಟು ನಾಚಿಕೆ ಆಗುತ್ತೆ. ವಿರೋಧ ಪಕ್ಷಗಳನ್ನ ಹಣಿಯಂತ ಕೆಲಸ ಮಾಡುವಂಥದ್ದು. ಈ ದೇಶದ ಪ್ರಧಾನಮಂತ್ರಿ ಒಂದು ಪ್ರೆಸ್ ಮೀಟ್ ಮಾಡಕ್ಕೆ ಅವ್ರಿಗೆ ಧೈರ್ಯ ಇಲ್ಲ ಅಂತಂದ್ರೆ ಅಂತಹ ಪ್ರಧಾನಮಂತ್ರಿಗಳನ್ನ ಕೂಸ್ಕೊಂಡಿದೀವಿ ನಾವು. ಸಾಲ ಮಾಡು ಕೇಳಬಾರ್ದು, ಡಾಲರ್ನ ಮೇಲೆ 92ಕ್ಕೆ ಹೋಗ್ಲಿ ಕೇಳಬಾರ್ದು, ಬಂಗಾರದ ಮೇಲೆ ಗಗನಕ್ಕೇರ್ಲಿ ಕೇಳಬಾರ್ದು, ದಿನನಿತ್ಯದ ವಸ್ತುಗಳು ಗಗನಕ್ಕೇರ್ಲಿ ಕೇಳಬಾರ್ದು, ದೇಶದಲ್ಲಿ ಏನು ಕೋಮುಗಳಿಗೆ ಆಗ್ತಾ ಇರ್ಲಿ ಕೇಳಬಾರ್ದು, ವಿದ್ಯಾರ್ಥಿಗಳು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ ಕೇಳಬಾರ್ದು. ಯಾವ ಪರಿಸ್ಥಿತಿಗೆ ಹೋಗ್ತಾ ಇದೀವಿ ನಾವು? ಯಾವ ಸ್ಥಿತಿಗೆ ತೆಗೆದುಕೊಂಡು ಹೋಗ್ತಾ ಇದೀವಿ ಭಾರತವನ್ನ? 12 ವರ್ಷಗಳಿಂದ ನಾನು ಅಚ್ಚೇ ದಿನ ತರ್ತೇನೆ ಅಂತೇಳಿ ಜನರಿಗೆ ಮೋಸ ಮಾಡಿ ಜನರನ್ನ ದಾರಿ ತಪ್ಪಿಸಿ, ಕಪ್ಪು ಹಣ ಇಲ್ಲ, ಡಿಮಾನಿಟೈಸೇಷನ್ ಫೇಲು, 2 ಕೋಟಿ ಉದ್ಯೋಗ ಇಲ್ಲ, 2 ಕೋಟಿ × 12 ವರ್ಷ 24 ಕೋಟಿ ಉದ್ಯೋಗ ಸೃಷ್ಟಿ ಆಗ್ಬೇಕಾಗಿತ್ತು. ಮಾಡಿದ್ರೆ ಅಂದ್ರೆ ಇವರು ಡಿಜಿಟಲ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ, ಮೇಡ್ ಇನ್ ಇಂಡಿಯಾ, ಚೈನಾದಿಂದ ಮಾಲುಗಳನ್ನ ಇಂಪೋರ್ಟ್ ಮಾಡ್ಕೊಳ್ಳೋದು,
ಅಮೆರಿಕದಿಂದ ಇಂಪೋರ್ಟ್ ಮಾಡ್ಕೊಳ್ಳೋದು, ಟ್ರಂಪ್ ಮುಂದೆ ತಲೆ ಬಗ್ಸೋಂಥದ್ದು, ಚೈನಾದವರು ಭಾರತದೊಳಗಡೆ ಅರುಣಾಚಲ್ ಪ್ರದೇಶಕ್ಕೆ ಬಂದು ಗ್ರಾಮಗಳನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ, ಎಲ್ಲವನ್ನೂ ಮಾಡ್ತಾ ಇದ್ದಾರೆ. ಎಲ್ಲವನ್ನು ಪುಸ್ತಕದಲ್ಲಿ ಬರೆದ್ರೆ ಆ ಪುಸ್ತಕವನ್ನ ಬ್ಯಾನ್ ಮಾಡೋದು, ಏನು ಇದರಲ್ಲಿ ಲೋಕಸಭೆಯಲ್ಲೇ ಕುತ್ಕೊಂಡು ಕಾಮಿಡಿ ಮಾಡೋದು, ಇದೇನಾ ಈ ದೇಶ ಆಡಳಿತ ನಡೆಸ್ತಾ ಇರುವಂತದ್ದು? ಆಡಳಿತ ನಡೆಸ್ತಿರುವಂತ ಕಾರ್ಯವೈಖರಿ ಇದೆ ಏನ್ರಿ? ಯಾವ ಹಂತಕ್ಕೆ ಹೋಗ್ತಾ ಇದೀವಿ ನಾವು? ಈ ದೇಶದಲ್ಲಿ ಯುವಕರು ಸುಮಾರು 60% ಯುವಕರು ಇದಿರಲ್ಲ ನೀವು, 60% ಯುವಕರು. ದೇಶ ಮುಖ್ಯ ರೀ, ದೇಶ ಮುಖ್ಯ, ದೇಶ ಮೊದಲು, ದೇಶ ಮೊದಲು ಅಂತ ಹೇಳ್ಬಿಟ್ಟು UPA 1 and 2 ನಲ್ಲಿ ಏನೋ ಅನ್ಯಾಯ ಆಗಿದೆ ಅಂತ ಹೇಳ್ಬಿಟ್ಟು ನರೇಂದ್ರ ಮೋದಿ ಅವ್ರನ್ನ ಪ್ರಧಾನಮಂತ್ರಿ ಮಾಡ್ಬೇಕು ಅಂತೇಳಿ ಜಗತ್ತಿನಾದ್ಯಂತ ನರೇಂದ್ರ ಮೋದಿ ಅವ್ರನ್ನ ಪ್ರಧಾನಮಂತ್ರಿ ಮಾಡ್ಲಿಕ್ಕೆ ಹೊರಟ್ರು, ಸ್ವಯಂ ಪ್ರೇರಿತವಾಗಿ. ಆದ್ರೆ ಪ್ರಧಾನಮಂತ್ರಿಗಳು ಮಾಡ್ತಾ ಇರೋದೇನ್ರಿ? ಪ್ರಧಾನಮಂತ್ರಿಗಳು ಮಾಡ್ತಾ ಇರೋದೇನು? ದೇಶದ ಮರ್ಯಾದೆಯನ್ನ ಹಾಳು ಮಾಡ್ತಾ ಇದ್ದಾರಲ್ಲ. ಇದ್ರ ಬಗ್ಗೆ ಯಾರು ಪ್ರಶ್ನೆ ಮಾಡ್ತಾ ಇಲ್ಲ, ಇದ್ರ ಬಗ್ಗೆ ಯಾರು ಪ್ರಶ್ನೆ ಮಾಡ್ತಾ ಇಲ್ಲ. ವಿದೇಶಿಗರು ಒಬ್ಬ ವಿಡಿಯೋ ಮಾಡಿ ಹಾಕ್ತಾನೆ ಅಂತಂದ್ರೆ ಅದು ಭಾರತ ದೇಶದ ಮರ್ಯಾದೆ ತೆಗೆಯೋದಲ್ವೇನ್ರಿ? ಮಾತನಾಡ್ರಿ, ಯಾವನಾದ್ರೂ ಮಾತಾಡ್ಬೇಕಲ್ಲ. ಮಾಧ್ಯಮಗಳು ಮಾತಾಡೋದಿಲ್ಲ, ಮಾರ್ಕೊಂಡು ಆಗೋದಿಲ್ಲ. ಕೊನೆಯ ಪಕ್ಷ ಈ ದೇಶದಲ್ಲಿರುವಂತಹ ಯುವಕರು ಮಾತಾಡ್ರಿ, ಪ್ರಜ್ಞಾವಂತರು ಮಾತಾಡ್ರಿ. ದೇಶದ ಮರ್ಯಾದೆ ಹಾಳಾಗ್ತಾ ಇದೆ, ಮರ್ಯಾದೆ ಹಾಳಾಗ್ತಾ ಇದೆ. ಆ ವಿಡಿಯೋವನ್ನ ನೋಡಿದಾಗ ಅಲ್ಲಿರುವಂತಹ ಕಸ, ಕಡ್ಡಿ, ಕೊಳಕು, ಏನು ಪ್ರಾಣಿಗಳು, ಅವನ್ಯಾರೋ ಬೀಡಿ ಸೇರ್ತಾನೆ, ಅವನ್ಯಾರೋ ಸಿಗರೇಟ್ ಸೇರ್ತಾನೆ. ಈ ರೈಲ್ವೆ ಡಿಪಾರ್ಟ್ಮೆಂಟ್ ನಲ್ಲಿ ಏನು ಜನಗಳು ಒಂದು ರೀತಿ ಪ್ರಾಣಿಗಳ ರೀತಿಯಲ್ಲಿ ಪ್ರವಾಸ ಮಾಡ್ತಾ ಇದ್ದಾರೆ. ಪ್ರಾಣಿಗಳ ರೀತಿಯಲ್ಲಿ ಇವರು ಒಂದೇ ಭಾರತ್ ಅಂತೆ, ಒಂದೇ ಭಾರತ್ ಟ್ರೈನ್ ಅನ್ನ ಬಿಡ್ತಾರಂತೆ. ಶ್ರೀಮಂತರಿಗೋಸ್ಕರವಾಗಿ ಒಂದೇ ಭಾರತ್ ಟ್ರೈನ್ಗಳು, ಬಡವರು ಮಾತ್ರ ಪ್ರಾಣಿಗಳ ರೀತಿಯಲ್ಲಿ ಪ್ರವಾಸ ಮಾಡ್ಬೇಕು. ಅವರು ಪ್ರಾಣಿಗಳ ರೀತಿಯಲ್ಲಿ ರಾತ್ರಿ ಹೊತ್ತು ಕುತ್ಕೊಂಡು ಒಬ್ಬರ ಮೇಲೆ ಒಬ್ಬರು ಮಲ್ಕೊಂಡು ಹೋಗ್ಬೇಕು ಅಂತ ಸ್ಥಿತಿಗೆ ತಂದಿಟ್ಟಿರುವಂತ ಇಂತಹ ದೇಶವನ್ನ, ಎಂತಹ ಪರಿಸ್ಥಿತಿಗೆ ತಂದಿಟ್ಟಿರುವಂತಹ ಇಂತಹ ಆಡಳಿತಗಾರರನ್ನ ಓಲೈಸ್ಕೊಂಡು ಸಮರ್ಥನೆ ಮಾಡ್ಕೊಂಡು ಚಾನೆಲ್ಗಳಲ್ಲಿ ಕುತ್ಕೊಂಡು ಮಾತನಾಡ್ತಿರಲ್ಲ. ನಿಜಕ್ಕೂ ನಿಮ್ಗೆಲ್ಲಾನು ಈ ದೇಶದ ಬಗ್ಗೆ ಪ್ರೀತಿನೇ ಇಲ್ವಾ? ನಿಮ್ಗೆ ಈ ದೇಶದ ಬಗ್ಗೆ ಪ್ರೀತಿ ಇಲ್ವಾ? 24 ಗಂಟೆ ಬಿಜೆಪಿ, ಕಾಂಗ್ರೆಸ್, JDS, ಆಮ್ ಆದ್ಮಿ ಇದನ್ನೇ ಮಾಡ್ಕೊಂಡು ಹೋಗ್ತಾ ಇದಾರೆ ಹೊರತು ದೇಶದ ಬಗ್ಗೆ ಒಂದು ಚೂರಾದ್ರೂ ಯೋಚನೆ ಮಾಡ್ರಪ್ಪ. 214 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ, 214 ಲಕ್ಷ ಕೋಟಿ. 20% ಬಡ್ಡಿ ಕಟ್ತಾ ಇದ್ದಾರೆ. ವಿದೇಶಿ ಪ್ರವಾಸಿಗರು ಇವತ್ತು ಭಾರತದ ಮರ್ಯಾದೆ ಹಾಳ ಆಗ್ತಾ ಇದ್ದಾರೆ. ಸ್ವಚ್ಛ ಭಾರತ್ ಅಭಿಯಾನ ಏನಾಯ್ತ್ರಿ? ಸ್ವಚ್ಛ ಭಾರತ್ ಅಭಿಯಾನ ಏನಾಯ್ತು? ಸ್ಟಾಪ್ ಆಯ್ತಾ? ಅದಕ್ಕೊಂದಷ್ಟು ಪ್ರಚಾರ. ಈ ದೇಶದ ಪ್ರಧಾನ ಮಂತ್ರಿಗಳಿಗೆ ಇಸ್ರೇಲ್ ಏನು ಪಾರ್ಲಿಮೆಂಟ್ ಅಲ್ಲಿ ಏನೋ ಒಂದು ಇದಾಕ್ಬಿಟ್ರಂತೆ, ಏನು ಸನ್ಮಾನ ಮಾಡಿದ್ರಂತೆ. ಅದನ್ನ ಇಟ್ಕೊಂಡು ಖುಷಿ ಪಡ್ತಾ ಇದ್ದೀರಲ್ಲ, ಅದನ್ನ ಇಟ್ಕೊಂಡು ಖುಷಿ ಪಡ್ತಾ ಇದ್ದೀರಲ್ಲ ಸೇರ್ಕೊಂಡು. ಇದು ನಮ್ಮ ದೇಶದ ಇವತ್ತಿನ ಪರಿಸ್ಥಿತಿ. ನಿಜಕ್ಕೂ ಈ ವಿಡಿಯೋವನ್ನ ನೋಡಿ, ವಿದೇಶಿ ಪ್ರವಾಸಿಗರು ಏನ್ ಮಾತಾಡ್ತಾ ಇದ್ದಾನಲ್ಲ ಅದನ್ನ ನೋಡಿ, ಇನ್ನು ಮುಂದಾದ್ರೂ ದೇಶದ ಸ್ವಾಭಿಮಾನವನ್ನ, ದೇಶದ ಮರ್ಯಾದೆಯನ್ನ ಉಳಿಸೋದಕ್ಕೆ ಯಾರಾದ್ರೂ ದನಿ ಎತ್ತಿ. ಇಲ್ಲದೆ ಹೋದ್ರೆ ದೇಶ ಮುಂದೊಂದು ದಿವಸ ಈ ದೇಶವನ್ನ ಆಡ್ಕೊಂಡು ನಗುವಂತಹ ಕಾಲ, ಈ ದೇಶವನ್ನ ವಿದೇಶಿಗರ ಕೈಗೆ ಕೊಡುವಂತಹ ಕಾಲ ಹೆಚ್ಚು ದೂರ ಇಲ್ಲ, ಹೆಚ್ಚು ದೂರ ಇಲ್ಲ. ಅರ್ಥ ಮಾಡ್ಕೊಳ್ತೀರಾ ಅಂತ ತಿಳ್ಕೊಂಡಿದ್ದೀನಿ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡಲ್ಲ, ಕಲ್ಪನೆ ಮಾಡಲ್ಲ. ಈ ದೇಶದ ಒಬ್ಬ ಜವಾಬ್ದಾರಿಯುತವಾದಂತಹ ಪತ್ರಕರ್ತನಾಗಿ ಈ ದೇಶವನ್ನ ನಡೆಸ್ತಾ ಇರುವಂತವರ ಅವರ ಕಾರ್ಯವೈಖರ್ಯವನ್ನು ಪ್ರಶ್ನಿಸುವಂತಹ ಏನು ಶಕ್ತಿ ಆ ದೇವರು ನಮಗೆ ಕೊಟ್ಟಿದ್ದಾನೆ, ಈ ಸಂವಿಧಾನ ಕೊಟ್ಟಿದೆ. ಈ ದೇಶವನ್ನ ಸ್ವಚ್ಛ ಭಾರತ್ ಅಭಿಯಾನದ ಅಡಿನಲ್ಲಿ ಸಾವಿರಾರು ಕೋಟಿ ರೂಪಾಯಿ, ಲಕ್ಷಾಂತರ ಕೋಟಿ ರೂಪಾಯಿಯನ್ನ ದುರುಪಯೋಗ ಮಾಡ್ಕೊಂಡ್ರಲ್ಲ, ಹಾಳು ಮಾಡಿದ್ರಲ್ಲ. ದೇಶ ಇವತ್ತು ಯಾವ ಪರಿಸ್ಥಿತಿಯಲ್ಲಿದೆ? ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡಲ್ಲ, ಕಲ್ಪನೆ ಮಾಡಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.